ಪ್ರಿಯ ವೀಕ್ಷಕರೇ ನಮಸ್ಕಾರ. ಏನಪ್ಪ ವಿಚಾರ ಅಂದರೆ, ಕೆಲವರು ಚಾನಲ್ ಅವರು ಹೆಂಗಪ್ಪ ಅಂದರೆ ಅವ್ರಿಗೆ ಏನೂ ಬೇಕಾಗಿಲ್ಲ, ಟಿ ಆರ್ ಪಿ ಒಂದು ಬೇಕಾದ ಟಿ ಆರ್ ಪಿಗೋಸ್ಕರ ಸಾಯ್ತಾ ಬಿದ್ದವೆ ಕೆಲವು ಚಾನಲ್ ಅವರು. ಟಿ ಆರ್ ಪಿ ಯಾಕಂದರೆ ಸಂಬಳ ಬರಬೇಕಲ್ವ, ಅದಕ್ಕೋಸ್ಕರ ಸಾಯ್ತಾ ಇದ್ದಾರೆ. ಹೆಂಗೆ ತೆಗಿಬೇಕು, ಹೆಂಗೆ ಮಾಡಬೇಕು ಅನ್ನೋದು. ನಿನ್ನೆ ಒಂದು ವಿಡಿಯೋ ನೋಡಿದೆ, ಆ ಗಿಲ್ಲಿ ಬಗ್ಗೆ ಒಂದು ವಿಡಿಯೋ ಹಾಕವ್ರೆ. ಆ ಗಿಲ್ಲಿ ಯಾವಾಗಂದರೆ ಈ ಚಾನಲೇ ಹುಟ್ಟಿರಲಿಲ್ಲ, ಅವಾಗಲಿಂದನೇ ಅವನು ಯೂಟ್ಯೂಬ್ ಮಾಡ್ಕೊಂಡು ಇಡೀ ಕರ್ನಾಟಕ ರಾಜ್ಯದಂತ ಗುರುತಿಸ್ಕೊಂಡು ಬಂದಿದ್ದಾನೆ. ಆವಾಗಲೇ ಅವನು ವಿಡಿಯೋ ಮಾಡ್ತಾಯಿದ್ದ, ನಾವು ನೋಡಿದ್ದೀವಿ, ಸುಮಾರು ವಿಡಿಯೋಗಳನ್ನು ನೋಡಿದ್ದೀವಿ. ಅದ್ಭುತವಾದ ಡೈಲಾಗ್ಗಳನ್ನು ಮಾಡ್ತಾಯಿದ್ದ, ಒಳ್ಳೊಳ್ಳೆ ವಿಚಾರಗಳನ್ನು ಜನಗಳಿಗೆ ತಿಳಿಸ್ಕೊಡ್ತಾಯಿದ್ದ ನೋಡಿದ್ದೀವಿ. ನಾವು ಯಾವತ್ತೋ ಮಾಡಿರೋ ವೀಡಿಯೋನ ಬಿಗ್ ಬಾಸ್ ಗೆದ್ದು ಆಯಿತು, ಅವನಿಗೆಲ್ಲ ಬಹುಮಾನ ಕೊಟ್ಟು ಆಯಿತು. ಈಗ ಇಡೀ ಕರ್ನಾಟಕ ಜನ ಒಪ್ಕೊಂಡವ್ರೆ, ಅದರಲ್ಲಿ 180 ಜನ ಒಪ್ಕೊಂಡಿದ್ದಾರೆ, ಹಗಲಲ್ಲಿ ಕುಣಿಸ್ತಾ ಇದ್ದಾರೆ, ಮೆರೆಸ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ಈ ಅವಿವೇಕಿ ಚಾನಲ್ ಅವರು ಏನು ಮಾಡ್ತಾಯಿದ್ದಾರೆ, ರಾಘವೇಂದ್ರ ಸ್ವಾಮಿಗಳಿಗೆ ಅವಮಾನ ಮಾಡಿಬಿಟ್ರು. ಭಕ್ತಾದಿಗಳೆಲ್ಲ ರೊಚ್ಚಿಗೆದ್ದು ಬಿಟ್ಟವ್ರೆ. ಈ ನನ್ನ ಮಕ್ಕಳು ರೊಚ್ಚಿಗೆ ಎಬ್ಬರಿಸ್ತಾ ಇದ್ದಾರೆ. ಎಲ್ಲರೂ ನೋಡ್ಕೊಂಡು ಸುಮ್ಮನೆ ಇದ್ದಾರೆ, ಯಾರು ಏನೂ ಮಾತಾಡಿಲ್ಲ, ಯಾರು ಏನು ಉಸಿರೇ ಬಿಟ್ಟಿಲ್ಲ. ಅದೆಲ್ಲ ಮುಗಿದೋಗಿರೋ ಕತೆ ಅದು. ಆ ಮುಗಿದೋಗಿರೋದು ಆ ಬಿಗ್ ಬಾಸ್ ಬರೋದಕ್ಕಿಂತ ಮುಂಚೆನೇ ಈ ಚಾನಲನ್ನು ತೋರಿಸಿದ್ನಲ್ಲ, ಅದು ಎಂಥದ್ದು ಜಿಯಿಂದ ಸ್ಟಾರ್ಟ್ ಆಗುತ್ತೆ ಚಾನಲ್ ಹೆಸರು. ಅದು ಸರಿಯಾಗಿ ನೋಡಲಿಲ್ಲ, ನಿನ್ನೆ ನೋಡಿದೆ ಆ ವಿಡಿಯೋನ. ಏನೋ ಭಯಂಕರ ಭಕ್ತಾದಿಗಳು ಆಕ್ರೋಶವಾಗಿ ಕೆರೆದು ಬಿಟ್ಟಾರೆ, ಏನು ರೊಚ್ಚಿಗೆದ್ದು ಬಿಟ್ಟಾರೆ ಅಂತಂದೇಳಿ. ಈ ರೀತಿ ಜನಗಳಲ್ಲಿ ಯಾವ ರೀತಿ ವಿಷ ಬೀಜ ಬಿತ್ತುತ್ತಾ ಇದ್ದಾರೆ ಅಂದರೆ, ಸುಮ್ಮನೆ ಇದ್ರೂ ಕೂಡ ಹೋಗಿ ಗಿಲ್ಲಿ ಹತ್ರ ಜಗಳ ಮಾಡಬೇಕು, ಆ ರೀತಿ ಮಾಡಿದ್ದಾರೆ. ಅದೆಲ್ಲ ಸುಳ್ಳು, ಯಾರು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ, ಅದು ಮುಗಿದೋಗಿರೋ ಕತೆ. ಅವತ್ತಿಲಿಂದ ಏನು ಕೇಳ್ತಾ ಇದ್ರೆ ಇವರು, ಗೆಣಸು ಕೇಳ್ತಾ ಇದ್ರಾ ಇಲ್ಲ, ಏನು ಗಡ್ಡೆ ಗೆಣಸು ನೆಕ್ತಾ ಇದ್ರು ಇವರೆಲ್ಲ, ಬಾಯಲ್ಲಿ ಏನು ಸಗಣಿ ಇಟ್ಕೊಂಡಿದ್ರ, ಈಗ ಮಾತಾಡ್ತಾ ಇದ್ರಲ್ಲ. ಅವನು ಗೆದ್ದಿದ್ದಾನೆ, ಜನಗಳು ಮೆರೆಸ್ತಾ ಇದ್ದಾರೆ. ಅದನ್ನು ಇವಾಗ ನೀವೇನೇ ಮಾಡಿದ್ರೂ ಜನಗಳು ಒಪ್ಪಕ್ಕೆ ತಯಾರಿಲ್ಲ, ಅದು ಗೊತ್ತಾಯ್ತಾ, ಯಾರೂ ಒಪ್ಪಿಕೊಳ್ಳಲ್ಲ. ಅದೇನು ಕಾಮಿಡಿಗೋಸ್ಕರ ಮಾಡಿದ್ದಾನೆ, ಕಾಮಿಡಿನೇ ಒಪ್ಕೊಂಡು ಕುಂತ್ಕೊಂಡಿದ್ದಾರೆ ಜನ. ಇವತ್ತು ಯಾರು ಸೀರಿಯಸ್ ಮ್ಯಾಟ್ರ್ ನಮ್ಮ ಒಪ್ಪಿಕೊಳ್ಳೋ ತಯಾರು ಇಲ್ಲ, ಕಾಮಿಡಿ ಅಷ್ಟೇ. ನೀವ್ಯಾಕೆ ಅದನ್ನು ಈ ರೀತಿ ಬಿಂಬಿಸ್ತಾ ಇದ್ದೀರಾ? ನಿಮಗೆ ಟಿ ಆರ್ ಪಿಗೋಸ್ಕರ ಬೇಕಾದಷ್ಟವೇ. ಬಾಂಗ್ಲಾದೇಶದವರು ನಮ್ಮ ದೇಶಕ್ಕೆ ಬಂದಿದ್ದಾರೆ, ಅಲ್ಲಿಂದ ಬಂದು 2,000 ಕಿಲೋಮೀಟ್ರ್ ಬಂದು ಕರ್ನಾಟಕದಲ್ಲಿ ಅವರಿಗೆ ಆಧಾರ್ ಕಾರ್ಡ್ ಕೊಟ್ಟಿದ್ದಾರೆ, ರೇಷನ್ ಕಾರ್ಡ್ ಕೊಟ್ಟಿದ್ದಾರೆ, ವೋಟರ್ ಐ ಡಿ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಎಲ್ಲ ಮಾತಾಡೋ ಅವಿವೇಕಿಗಳು ಅಂದರೆ, ನೀವು ಗಿಲ್ಲಿ ರಾಘವೇಂದ್ರ ಸ್ವಾಮಿಗೆ ಅವಮಾನ ಮಾಡಿಬಿಟ್ರು, ಹಂಗೆ ಮಾಡಿಬಿಟ್ಟ ಹಿಂಗೆ ಮಾಡಿಬಿಟ್ಟ ಅಂತಂದೇಳಿ ಲಬಲಬ ಅಂತ ವೈಕಂತಿರಲ್ಲ. ರಸ್ತೆಗಳು ಸರಿ ಇಲ್ಲ, ಸರ್ಕಾರಿ ಆಸ್ಪತ್ರೆಗಳು ಯಾಕುಟ್ಟೋಗವೆ, ಕುಲಗಟ್ಟೋಗವೆ, ಅವ್ನು ಕೇಳೋರಿಲ್ಲ. ಇಂಥವೆಲ್ಲ ಮಾಡ್ರಯ್ಯ, ಊರಿಗೆ ಹೋಗಿ ಮಾಡ್ರಯ್ಯ. ಬರೀ ಬೆಂಗಳೂರಲ್ಲಿ ಕೂತ್ಕೊಂಡು ಲಬಲಬ ಅಂತಂದೇಳಿ ಬಾಯಿ ವೈಕಬೇಡ್ರಿ ಕಡ್ರಯ್ಯ, ಮಾಡ್ರಯ್ಯ. ಬೇಕಾದಷ್ಟು ವಿಚಾರಗಳಿದ್ದಾವೆ. ಗಿಲ್ಲಿದ ಕತೆ ಅವನು ಬೆಳೀತಾ ಇದ್ದ, ನೀನು ಬೆಳೆಸ್ತಾರೆ, ಇನ್ನೊಂದು 2-3 ವರ್ಷ ಬೆಳೆಸ್ತಾರೆ ಅವನ್ನ, ಗೊತ್ತಾಯ್ತಾ, ಬೆಳೀತಾನೆ ಅವನು. ಬೇಕಾದಷ್ಟು ಸಿನಿಮಾಗಳು ಇದ್ದಾವೆ, ಬೇಕಾದಷ್ಟು ಸಿನಿಮಾಗಳು ಮಾಡಿಸ್ತಾರೆ ಅವನ ಕೈಲಿ, ಬೆಳೀತಾನೆ. ಎಲ್ಲಿವರೆಗೂ ಬೆಳೀತಾರೆ ಅಲ್ಲಿವರೆಗೂ ಬೆಳೆಸ್ರಿ. ಅದು ಬಿಟ್ಟು ಈಗ ಬೆಳೆದ ಮೇಲೆ ಎಲ್ಲ ಗೆದ್ದಾದ ಮೇಲೆ ಬಿಗ್ ಬಾಸ್ ಓದಕ್ಕಿಂತ ಮುಂಚೆ ಮಾಡಿರೋ ವೀಡಿಯೋ ಅದು, ಇವಾಗಲ್ಲ. ನಿಮ್ಮ ಚಾನಲ್ ಹುಟ್ಟೇ ಇರಲಿಲ್ಲ ಅವಾಗಿನ್ನ, ನಿಮ್ಮ ಚಾನಲ್ಲು ಹುಟ್ಟೇ ಇರಲಿಲ್ಲ ಕಣ್ರಯ್ಯ ಅದು. ನಿಮ್ಮ ಚಾನಲ್ ಹುಟ್ಟೋದಕ್ಕಿಂತ ಮುಂಚೆನೇ ಅವನು ಯೂಟ್ಯೂಬ್ ಮಾಡ್ಕೊಂಡು ಅವಾಗಲೇ ಅವನು ಫೇಮಸ್ ಆಗಿದ್ದ. ಈಗ ಬಿಗ್ ಬಾಸ್ಗೆ ಹೋದ್ಮೇಲೆ ಇಡೀ ಕರ್ನಾಟಕ ತುಂಬ ಫೇಮಸ್ ಆಗವನೆ. ಅದನ್ನು ನೋಡಿ ಖುಷಿ ಪಡ್ರಿ. ಅದು ಬಿಟ್ಟು ನೀವು ಅವನ್ನ ಕಾಯಿಲೆ ಕೆಲಸ ಮಾಡ್ತಾರೆ, ಸಗಣಿ ತಿನ್ನೋಕೆ ಹೋಗ್ತಾ ಇದ್ದೀರಲ್ಲ, ಅನ್ನ ತಿನ್ನೋ ಕೆಲಸ ಮಾಡ್ರಯ್ಯ. ಯಾಕೆ ಸಗಣಿ ತಿನ್ನೋ ಕೆಲಸ ಮಾಡ್ತಾಯಿದ್ದೀರಾ? ಬೇಕಾದಷ್ಟು ವಿಚಾರಗಳಿದ್ದಾವೆ, ಮಾತಾಡ್ರಯ್ಯ. ಕೇಂದ್ರ ಸರ್ಕಾರ ಪ್ರಶ್ನೆ ಮಾಡಿರಿ, ರಾಜ್ಯ ಸರ್ಕಾರ ಪ್ರಶ್ನೆ ಮಾಡಿರಿ. ಬೇಕಾದಷ್ಟು ವಿಚಾರಗಳಿವೆ, ಮಾತಾಡ್ರಿ. ಇದು ಬಿಟ್ಬಿಡ್ರಿ, ಇದು ಸಾಕು. ಗಿಲ್ಲಿ ವಿಚಾರ ಬಿಟ್ಬಿಡಿ ಸಾಕು. ನೀನು ನೋಡ್ಕೊಂಡು ಹುರ್ಕೊಂತ ಕುತ್ಕೊಳ್ಳಿ, ನೋಡ್ಕೊಂಡು. ಅಂದರೆ ಅವನಿಂದ ನೀವು ಹೆಸರು ಮಾಡ್ಕೊತ ಇದ್ರೆ ಅಷ್ಟೇ. ಅವನ ಹೆಸರು ಹೇಳಿದರೆ ನಿಮಗಿನ್ನೂ ಟಿ ಆರ್ ಪಿ ಬರುತ್ತೆ ಅಂತ. ಅಂಥವೆಲ್ಲ ಜನ ಚಿಲಕಂಡು ತಲೆನೂ ಕೆಡ್ಸ್ಕೊಳ್ಳಲ್ಲ. ದೇವರಿದ್ದಾನೆ, ಭಕ್ತಿಯಿಂದ ಕೈ ಮುಗಿರಿ. ಯಾಕೆ ಉಪೇಂದ್ರ ಅವರು ಪೂಜಾರಿ ವೇಷ ಹಾಕ್ಬಿಟ್ಟು ಆ ಪಿಕ್ಚರಲ್ಲಿ ಎಲ್ಲ ರಂಪ ಮಾಡಿದ್ರಲ್ಲ, ಅವಾಗ ಸುಮ್ಕೆ ಇರಲಿಲ್ವಾ? ಈಗ ಮಾತ್ರ ರಚ್ಚಿಗೆದ್ದು ಬಿಡ್ಬೇಕಾ? ಈಗ ಮಾತ್ರ ಭಕ್ತಿ ಉಕ್ಕೇರಿತಾ ಇದೆಯಾ? ಅವಾಗ ಭಕ್ತಿ ಇರಲಿಲ್ಲ ಪೂಜಾರಿಗಳ ಮೇಲೆ, ದೇವ್ರುಗಳ ಮೇಲೆ. ಉಪೇಂದ್ರ ಅವ್ರು ತೋರಿಸಿರು ಸರಿ, ಬೇರೆಯವ್ರು ತೋರಿಸಿರು ತಪ್ಪು. ಹಂಗಾದ್ರೆ ಇವಾಗ ನಾವು ಒಂದು ದೇವಸ್ಥಾನದ ಬಗ್ಗೆ, ರಾಘವೇಂದ್ರ ಸ್ವಾಮಿ ಬಗ್ಗೆನೇ ನಾವು ತೋರಿಸಿದ್ದೀವಪ್ಪ. ಏನಂತ ದೇವರ ಹೆಸರು ಹೇಳ್ಕೊಂಡು ದುಡ್ಡು ಮಾಡ್ತಾಯಿದ್ದಾರೆ ಅಂತೇಳಿ ನಮ್ಮ ಮೇಲೂ ಕೇಸ್ ಹಾಕಿದ್ರು. ನಾವು ಸಾಲ್ವ್ ಮಾಡ್ಕೊಂಬಂದ್ವಿ. ಈಗ ಎದ್ದು ಬಿಟ್ಟದೆ ನಿಮಗೆಲ್ಲ, ಇವಾಗ ಈಗ ಎದ್ದು ಬಿಟ್ಟಿದೆ. ಅವಾಗೆಲ್ಲ ಎದ್ದಿರಲಿಲ್ವಾ? ಉಪೇಂದ್ರ ಅವರು ಮಾಡಿದಾಗ ಎದ್ದಿರಲಿಲ್ವಾ? ಅವಮಾನ ಮಾಡಿರಲಿಲ್ವಾ ಪೂಜಾರಿಗಳಿಗೆ? ದೇವ್ರಿಗೆ ಅವಮಾನ ಮಾಡಿರಲಿಲ್ವಾ? ಅವ್ರು ಮಾತ್ರ ಮಾಡ್ಬೋದು, ನಾವು ಪ್ರಶ್ನೆ ಮಾಡಿದರೆ ಅವಮಾನ. ಅದು ಏನರಯ್ಯ, ಹೊಟ್ಟೆಗೆ ಸಗಣಿ ತಿಂತೀರಿ ಏನ್ರಿ ನೀವೆಲ್ಲ? ತೋರಿಸ್ರಯ್ಯ ವಿಚಾರಗಳು. ಬಾಂಗ್ಲಾದವ್ರು ಬಂದು ನಮ್ಮ ಕರ್ನಾಟಕದಲ್ಲಿ ಮನೆ ಕೊಟ್ಟವ್ರೆ, ಬಾಂಗ್ಲಾದವ್ರಿಗೆಲ್ಲ ಜಾಗ ಕೊಟ್ಟವ್ರೆ, ಆಧಾರ್ ಕಾರ್ಡ್ ಕೊಟ್ಟವ್ರೆ, ರೇಷನ್ ಕಾರ್ಡ್ ಕೊಟ್ಟವ್ರೆ, ಎಲ್ಲ ಕೊಡ್ತಾವ್ರೆ. ನಮಗೇನು ಸಿಗ್ತಾಯಿಲ್ಲ ಕಣ್ರ. ಇಲ್ಲಿ ನಾವು ಒಂದು ಏನಾರು ಪಡ್ಕೊಳ್ಳೋಕ್ಕೆ 50 ಸತಿ ಅಲಿಬೇಕು ಕಣ್ರಯ್ಯ, 50 ಸತಿ ಅಲಿಬೇಕು. ರಜೆ ಹಾಕ್ಬಿಟ್ಟು ರಜೆ ಹಾಕ್ಬಿಟ್ಟು ಹೋದಾಗ ಓನರ್ ಕೆಲಸಕ್ಕೆ ಬರಬೇಡ ಅಂತ ಹೇಳ್ಬಿಡ್ತಾರೆ. ಆ ಮಟ್ಟಕ್ಕೆ ನಾವಿದ್ದೀವಿ ಇವತ್ತು. ಒಂದು ರೇಷನ್ ಕಾರ್ಡ್ಗೆ ತಿಂಗ್ಳುಗಟ್ಟಲೆ ಅಲಿಬೇಕು, ಒಂದು ವೋಟರ್ ಐ ಡಿ ಚೇಂಜ್ ಮಾಡಿಸ್ಕೊಳ್ಳೋಕ್ಕೆ ವಾರಗಟ್ಟಲೆ ಅಲಿಬೇಕು, ಒಂದು ಆಧಾರ್ ಕಾರ್ಡ್ ಮಾಡಿಸ್ಕೊಳ್ಳೋಕ್ಕೂ ಅದು ಇಲ್ಲ ಇದು ಇಲ್ಲ ಅಂತ ಅಲಿಬೇಕು. ಇನ್ನು ಪಾಸ್ಪೋರ್ಟ್ ಹೋದ್ರಂತೂ ಆಗೋದೇ ಇಲ್ಲ. ಅಲ್ಲಿ ಹಿಂದಿ ನನ್ನ ಮಕ್ಕಳಂತೂ ಇದ್ದರೆ ಆಗೋದೇ ಇಲ್ಲ. ಅದು ನಾನೇ ವಾಪಸ್ ಬಂದಿದ್ದೀನಿ. ಆ ಹಿಂದಿ ನನ್ನ ಮಗ, ನಾನು ಕನ್ನಡ ಮಾತಾಡ್ದೆ, ಅವ್ನು ಹಿಂದಿ ಮಾತಾಡ್ದ, ನನಗೆ ಅರ್ಥ ಆಗಲಿಲ್ಲ, ನಾನು ವಾಪಸ್ ಕಳಿಸಿದ್ದಾರೆ.
ಇಷ್ಟೆಲ್ಲ ನಡೀತಾ ಇದೆ. ಈ ಬೇಬರ್ಸಿ ಚಾನಲ್ಗಳು ಕೆಲವರು ಇನ್ನೂ ಗಿಲ್ಲಿ ಹಿಡ್ಕೊಂಡೇ ಅಲ್ಲಾಡಿಸ್ತವ್ರೆ. ಬೇರೆ ವಿಚಾರಗಳವೆ ಮಾಡ್ರಯ್ಯ, ಬೇಕಾದಷ್ಟು ವಿಚಾರಗಳವೆ. ಯಾಕ್ರಯ್ಯ ಅವನಿಗೆ ಹೋಯ್ತಾ ಇದ್ದೀರಾ? ಅವನ್ನ ಜನ ಇಲ್ಲಿ ತಲೆ ಮೇಲೆ ಇಟ್ಕೊಂಡು ಕುಣ್ತಿದ್ರೆ ಕಣ್ರಯ್ಯ, ಬಿಟ್ಬಿಡ್ರಯ್ಯ. ನೀವು ಯಾರು ಕೇಳಿರೋದು, ಯಾರು ಹೋರಾಟನೂ ಮಾಡೋಕ್ಕೆ ಬರೋಲ್ಲ, ಯಾರೂ ತಲೆನೂ ಕೆಡಿಸ್ಕೊಳ್ಳಲ್ಲ. ಸುಮ್ಮನೆ ಚಾನಲಲ್ಲಿ ಮಾತ್ರ ಅರ್ಬಟ ಗಿರ್ಬಟ ಬೊರ್ಬಟ ಎಲ್ಲ ಅಷ್ಟೇ ಅಲ್ವಾ? ನಮಸ್ಕಾರ ಕಣ್ರಯ್ಯ, ನಿಮಗೆಲ್ಲ ಒಳ್ಳೆ ಬುದ್ಧಿ ಕೊಡಲಿ ದೇವರು. ಅದೇ ರಾಘವೇಂದ್ರ ಸ್ವಾಮಿ ನಿಮಗೆ ಒಳ್ಳೆ ಬುದ್ಧಿ ಕೊಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಅದು ಒಂದು ಕಾಮಿಡಿಯಾಗಿ ತಗೋಬೇಕ ಹೊರತು ಅದನ್ನು ಸೀರಿಯಸ್ಸಾಗಿ ತಗೋಬಾರ್ದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮಸ್ಕಾರ.